Hello students, welcome to the Ruvika Academy. ಹೇಗಿದ್ದೀರಲ್ಲ ಕೂಡ I hope everybody is doing fine. So PGCET 2026 MBA MCA prepare ಆಗೋರಿಗೆ so it is a one stop solution that is Ruvika Academy. So first of all Ruvika Academy YouTube channel ಗೆ ಸ್ವಾಗತ ಸುಸ್ವಾಗತ. So ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಡೈಲಿ ಕರೆಂಟ್ ಅಫೇರ್ಸ್ as usual ಮಾಡ್ತಾ ಇರ್ತೀವಿ. So ಇವತ್ತಿನ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು so 5th December 2025 5th December 2025 ಕರೆಂಟ್ ಅಫೇರ್ಸ್ ಮಾಡೋಣ. So ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. So ಪ್ಲೀಸ್ ಫೋಕಸ್ ಮಾಡ್ಕೊಡ್ರಿ. ಎಕ್ಸಾಮ್ ರಿಲೇಟೆಡ್ ಆಗಿ ಅಂತ ಮಾಡ್ತಾ ಹೇಳ್ತಾ ಹೋಗ್ತೀನಿ ನಾನು. So ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ನ. So before getting the video, so before getting the current affairs, I just want to inform about the batch course. So that is about the Parakram. So that is about the Parakram batch course, right? Parakram 2.0 ಅಂತ ನಡೀತಿದೆ. So Parakram 2.0 batch course ಬಗ್ಗೆ ಒಂದು ಡೀಟೇಲ್ಸ್ ಹೇಳಬೇಕು. ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. So ಈ ಒಂದು batch course ಅಲ್ಲಿ daily you will be having the live classes. ಜೊತೆಗೆ live class ಮಿಸ್ ಆದ್ರೆ you will be having a recorded class also. ಜೊತೆಗೆ doubt clearing sessions every Sunday. So ಪ್ರತಿ Sunday you will be having the doubt clearing sessions. ಜೊತೆಗೆ curated study material will be provided by the educators. So the quant is the quant to reasoning, the reasoning GK, the GK, computer, the computer, mathematics, the mathematics, English, the English. So ಯಾವ ಎಜುಕೇಟರ್ಸ್ ನಿಮಗೆ ಟೀಚ್ ಮಾಡ್ತಾ ಇರ್ತಾರೋ ಅವರೇ ನಿಮಗೆ ಸ್ಟಡಿ ಮೆಟೀರಿಯಲ್ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಆಸ್ ಪರ್ PGCET ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಪ್ರಕಾರ. ಅದ್ರ ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಬರುವಂತಹ ಎಲ್ಲಾ ಬ್ಯಾಚಸ್ ಕೂಡ ಆಕ್ಸೆಸ್ ಇರುತ್ತೆ. ಇವಾಗ 2.0 ಅಂತ ನಡೀತಾ ಇದೆ. ಕಂಪ್ಲೀಟ್ ಸಿಲೆಬಸ್ ಆದ್ಮೇಲೆ 3.0 ಬರುತ್ತೆ. ಸೊ ಅಗೇನ್ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. 4.0, 5.0, 6.0. ಸೊ ಈ ರೀತಿ ನೆಕ್ಸ್ಟ್ ಬರುವಂತಹ ಎಲ್ಲಾ ಬ್ಯಾಚ್ ಕೋರ್ಸ್ಗೆ ಒಂದ್ಸತಿ ನೀವು ಜಾಯಿನ್ ಆಗ್ಬಿಟ್ರೆ ಸಾಕು, ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಕಂಪ್ಲೀಟ್ಲಿ, ರೈಟ್? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಜೊತೆಗೆ ಡೈಲಿ ವಿಲ್ ಬಿ ಹ್ಯಾವಿಂಗ್ ದ ಡೈಲಿ ಟೆಸ್ಟ್. ಡೈಲಿ 25% ಟೆಸ್ಟ್ ನಡೆಯುತ್ತೆ. ಜೊತೆಗೆ ವೀಕ್ಲಿ ಟೆಸ್ಟ್ ದಟ್ ವಿಲ್ ಬಿ ಆಫ್ ಸಂಡೇ ನಡೆಯುತ್ತೆ. ಸಂಡೇ 100% ಟೆಸ್ಟ್ ನಡೆಯುತ್ತೆ. ಅದಕ್ಕೂ ಕೂಡ ಆಕ್ಸೆಸ್ ಇರುತ್ತೆ. ಅದ್ರ ಜೊತೆಗೆ ಸಬ್ಜೆಕ್ಟಿವ್ ಟೆಸ್ಟ್, ಆಬ್ವಿಯಸ್ಲಿ ಸಬ್ಜೆಕ್ಟಿವ್ ಟೆಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಜೊತೆಗೆ 25 ಟೆಸ್ಟ್ ಸೀರೀಸ್. ಎಕ್ಸಾಮ್ ಟೈಮ್ ಅಲ್ಲಿ ವಿಲ್ ಬಿ ಹ್ಯಾವಿಂಗ್ ದ 25 ಟೆಸ್ಟ್ ಸೀರೀಸ್ ಆಲ್ಸೋ. ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಒನ್ ಮೋರ್ ಅಂಡ್ ವೆರಿ ಇಂಪಾರ್ಟೆಂಟ್ ಫೀಚರ್ಸ್, ದಟ್ ಈಸ್ ಅಬೌಟ್ ದ ಜ್ಞಾನ ಭಂಡಾರ್ ಫೀಚರ್. ವಾಟ್ ಇಸ್ ದಿಸ್ ಜ್ಞಾನ ಭಂಡಾರ? ಈ ಜ್ಞಾನ ಭಂಡಾರ ಅಂದ್ರೆ ವೆರಿ ಸಿಂಪಲ್. 2024 2025 ಟಾಪ್ ಮೆಟೀರಿಯಲ್ಸ್ ಅಥವಾ ಟಾಪ್ ವಿಡಿಯೋಸ್ ಏನಿದಾವೆ ನಮ್ಮ ಧ್ರುವಿಕ ಅಕಾಡೆಮಿದಲ್ಲಿ ಅದೆಲ್ಲ ಕೂಡ ರೆಕಾರ್ಡೆಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇದೀವಿ. ಇದೇ ಬ್ಯಾಚ್ ಅಲ್ಲಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಬ್ಯಾಚ್ ಯಾರು ಜಾಯ್ನ್ ಆಗ್ತಾರೋ ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಲಾಸ್ಟ್ 2 years ರೆಕಾರ್ಡೆಡ್ ವಿಡಿಯೋಸ್ ಆಲ್ಸೋ. ಸೊ ಹಂಗಾಗಿ ಪ್ರೈಸ್ ಸರ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಬಂದ್ಬಿಟ್ಟು ಸಿಂಪಲ್. ದ ಪ್ರೈಸ್ ಬಂದ್ಬಿಟ್ಟು MBA ದವರಿಗೆ 3029 rupees ಇಸ್ ದ ಫೀಸ್ ಅಂಡ್ MCA ದವರಿಗೆ 3529 rupees. ಸೊ ಪ್ರತಿ ಒಂದು ಲೈಕ್ ಸಬ್ಜೆಕ್ಟ್ ಕೂಡ ಇದರಲ್ಲಿ ನಾವು ಟೀಚ್ ಮಾಡ್ತೀವಿ. ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಓನ್ಲಿ ಧ್ರುವಿಕ ಅಕಾಡೆಮಿ ಲೈವ್ ಕ್ಲಾಸಸ್ ಮೇಲೆ ಇಫ್ ಯು ಆರ್ ಗೋಯಿಂಗ್ ಟು ಡಿಪೆಂಡ್, ಇಟ್ಸ್ ಮೋರ್ ದನ್ ಎನಫ್. ಮತ್ತೇನು ಬೇಕಾಗಿಲ್ಲ, ರೈಟ್? ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋನ. ಸೊ ಫಸ್ಟ್ ನಿಮಗೆ ಟೈಮ್ ಟೇಬಲ್ ಕೂಡ ಈಗ ನೋಡಿ, ಯು ಕ್ಯಾನ್ ಸಿ ದಟ್ ಇಲ್ಲಿ ಟೈಮ್ ಟೇಬಲ್ ಕೂಡ ನೋಡಬಹುದು. ಈ ಟೈಮ್ ಟೇಬಲ್ ಪ್ರಕಾರ ನಿಮಗೆ ಕ್ಲಾಸಸ್ ಅಪ್ಲಿಕೇಶನ್ ಅಲ್ಲಿ ನಡೆಯುತ್ತೆ. ಸೊ ನೀವೇನ್ ಮಾಡಬೇಕು, ಧ್ರುವಿಕ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಕೊಡ್ರಿ. ಜೊತೆಗೆ ಇಲ್ಲಿ ಕಾಣಿಸುವಂತ ನಂಬರ್ ಯು ಕ್ಯಾನ್ ಸಿ ಹಿಯರ್ 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯು ಕ್ಯಾನ್ ಹ್ಯಾವ್ ದ access to the batch course also, right? So start ಮಾಡೋಣ without wasting much time. That is first current affair ಬಂದ್ಬಿಟ್ಟು ವರ್ಲ್ಡ್ ಸಾಯಿಲ್ ಡೇ 5th December. ಇವತ್ತು ಯಾವ ಎಷ್ಟು ಡೇಟ್ ಅಪ್ಪಿ? 5th December. ಸೊ ಇವತ್ತು ಏನು ಸೆಲೆಬ್ರೇಟ್ ಮಾಡ್ತೀವಿ? ಹ್ಯಾವ್ ಟೋಲ್ಡ್ ಯು ಅಬೌಟ್ ದ ಲಾಸ್ಟ್ ಕ್ಲಾಸ್ ಹೇಳಿದ್ದೆ ಇಂಪಾರ್ಟೆಂಟ್ ಡೇಸ್. ಸೊ GK ಒಳಗಡೆ ಇಂಪಾರ್ಟೆಂಟ್ ಡೇಸ್ ಏನ್ ಬರ್ತಾವಲ್ಲ, ಸೊ ದೀಸ್ ಇಂಪಾರ್ಟೆಂಟ್ ಡೇಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ನೆನ್ಪಿಟ್ಕೊಳ್ಳೇಬೇಕು ಇಂಪಾರ್ಟೆಂಟ್ ಡೇಸ್ ಬಗ್ಗೆ. ಸೊ ಅದೇ ರೀತಿ ಇವತ್ತು 5th December ಏನ್ ಸೆಲೆಬ್ರೇಟ್ ಮಾಡ್ತೀವಿ? ವರ್ಲ್ಡ್ ಸಾಯಿಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಒಳಗೆ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ರಿ, ವರ್ಲ್ಡ್ ಸಾಯಿಲ್ ಡೇ ಇಸ್ ಅ ಗ್ಲೋಬಲ್ ಅಬ್ಸರ್ವೆನ್ಸ್ ಕ್ರಿಯೇಟೆಡ್ ಟು ರೈಸ್ ದ ಅವೇರ್ನೆಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದ ಹೆಲ್ದಿ ಸಾಯಿಲ್ ಅಂಡ್ ಪ್ರಮೋಟ್ ಸಸ್ಟೈನಬಲ್. ಸೊ ನಿಮಗೆ ಇದನ್ನೆಲ್ಲ ಕೇಳೋದಿಲ್ಲ ಎಕ್ಸಾಮ್ ಗಳು ಏನ್ ಕೇಳ್ತಾರೆ, ವರ್ಲ್ಡ್ ಸಾಯಿಲ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಆಬ್ವಿಯಸ್ಲಿ 5th December ಸೆಲೆಬ್ರೇಟ್ ಮಾಡ್ತೀವಿ. ಅಂಡ್ 2025 ವರ್ಲ್ಡ್ ಸಾಯಿಲ್ ಡೇ ಥೀಮ್ ಏನಾಗಿತ್ತು ಅಂತ ಕೇಳ್ತಾರೆ. ದಟ್ ಈಸ್ ದ ಆನ್ಸರ್ ಈಸ್ 2025 ಥೀಮ್ ಅಂದ್ಬಿಟ್ಟು ಸಾಯಿಲ್ ಅಂಡ್ ವಾಟರ್ ಅ ಸೋರ್ಸ್ ಆಫ್ ಲೈಫ್. ಸಾಯಿಲ್ ಅಂದ್ರೆ ಮಣ್ಣು ಮತ್ತು ನೀರು, ಇದು ಜೀವನಾಂಶಕ್ಕೆ ಇದೊಂದು ಸೋರ್ಸ್ ಆಗಿರುತ್ತೆ. ದಿಸ್ ಇಸ್ ದ ಥೀಮ್ ಆಫ್ ವರ್ಲ್ಡ್ ಸಾಯಿಲ್ ಡೇ 2025. ಎಕ್ಸಾಮ್ ನೆನ್ಪಿಟ್ಕೋಬೇಕು ನೀವು. ಸೊ ಸಾಯಿಲ್ ಡೇ ಸೆಲೆಬ್ರೇಟ್ ಮಾಡೋದು, ವರ್ಲ್ಡ್ ಸಾಯಿಲ್ ಡೇ ಸೆಲೆಬ್ರೇಟ್ ಮಾಡೋದು ಯಾವಾಗ? 5th December, ರೈಟ್? ಜೊತೆಗೆ ಥೀಮ್ ಏನಾಗಿರುತ್ತೆ? ಸಾಯಿಲ್ ಅಂಡ್ ವಾಟರ್ ಈಸ್ ದ ಸಾಯಿಲ್ ಅಂಡ್ ವಾಟರ್ ಅ ಸೋರ್ಸ್ ಆಫ್ ಲೈಫ್. ಇಷ್ಟು ನಿಮ್ಗೆ ಗೊತ್ತಿದ್ರೆ ಇಟ್ಸ್ ಮೋರ್ ದನ್ ಇನಫ್. ಸೊ ನೆಕ್ಸ್ಟ್ ಬರುತ್ತೆ ಯುನೆಸ್ಕೋ ಮೀಟಿಂಗ್ ಇನ್ ಇಂಡಿಯಾ ಇಂಟ್ಯಾಂಜಿಬಲ್ ಹೆರಿಟೇಜ್ ಇವೆಂಟ್ಸ್. ಸೊ ಅಂದ್ರೆ ಯುನೆಸ್ಕೋ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಯುನೆಸ್ಕೋ? ದಟ್ ಯು ನೀಡ್ ಟು ನೋ. ಯುನೆಸ್ಕೋ ಇಟ್ ಈಸ್ ಅನ್ ಆರ್ಗನೈಸೇಷನ್. ದಟ್ ಈಸ್ ದ ಫುಲ್ ಫಾರ್ಮ್ ಈಸ್ ಯುನೈಟೆಡ್ ನೇಷನ್. ಏನಪ್ಪಾ ಅದು? ಯುನೈಟೆಡ್ ನೇಷನ್ ಎಜುಕೇಶನ್ scientific cooperation
ಆರ್ಗನೈಸೇಷನ್. ಸೊ ಇಟ್ ಇಸ್ ಅ ಆರ್ಗನೈಸೇಷನ್, ಇದೊಂದು ಆರ್ಗನೈಸೇಷನ್, ರೈಟ್. ಸೊ ಯುನೆಸ್ಕೋ ಏನ್ ಮಾಡುತ್ತೆ, ಇಟ್ ಇಸ್ ಗೋಯಿಂಗ್ ಟು ಎಲ್ಲಾ ದೇಶದಲ್ಲಿ ಹೋಗ್ಬಿಟ್ಟು ಕೆಲವೊಂದು, ಈಗ ಹಂಪಿ ಇದೊಂದು ಸಾಂಸ್ಕೃತಿಕವಾಗಿ ನಮ್ಮ ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್. ಸೊ ಅಂತ ಸೈಟ್ ಗಳನ್ನ ಏನ್ ಮಾಡುತ್ತೆ, ಇಟ್ ಇಸ್ ಗೋಯಿಂಗ್ ಟು ಐಡೆಂಟಿಫೈ ಮಾಡ್ಬಿಟ್ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ರೆಕಗ್ನೈಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಆ ಸೈಟ್ಗಳು ಜಾಸ್ತಿ ಇಂಪ್ರೂವ್ ಮಾಡ್ತಾರೆ, ಅಥವಾ ಸೈಟ್ ಗಳನ್ನ ಸಂರಕ್ಷಿಸ್ತಾರೆ. ಸೊ ಅದಕ್ಕೋಸ್ಕರ ಯುನೈಟೆಡ್ ನೇಷನ್ ಎಜುಕೇಶನ್ ಸೈಂಟಿಫಿಕ್ ಕೋಆಪರೇಷನ್ ಆರ್ಗನೈಸೇಷನ್, ಸೊ ಈ ಒಂದು ಏನು ಆರ್ಗನೈಸೇಷನ್ ಮೀಟಿಂಗ್ ಏನಾಗ್ತಿದೆ ಈ ಸತಿ ಇಂಡಿಯಾದಲ್ಲಿ ಆಗ್ತಿದೆ. ದಟ್ ಇಸ್ ಇಂಟ್ಯಾಂಜಿಬಲ್ ಹೆರಿಟೇಜ್ ಇವೆಂಟ್ಸ್ ಮೀಟಿಂಗ್ ಎಲ್ಲ ಆಗ್ತಿದೆ ಇಂಡಿಯಾದಲ್ಲಿ ಆಗ್ತಿದೆ. ಎಷ್ಟು ಮೀಟಿಂಗು, ಇಟ್ ಇಸ್ ದ 20th ಸೆಷನ್ ಆಫ್ ಯುನೆಸ್ಕೋಸ್ ಇಂಟರ್ ಗವರ್ಮೆಂಟಲ್ ಕಮಿಟಿ ಫಾರ್ ದ ಸೇಫ್ ಗಾರ್ಡಿಂಗ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್. ಯಾವಾಗ ಆಗುತ್ತೆ, ಡಿಸೆಂಬರ್ 8ರಿಂದ ಡಿಸೆಂಬರ್ 13 ಆಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ ಸೆಷನ್ ಅಥವಾ ಇವೆಂಟ್ ಇಂಡಿಯಾ ಒಳಗಡೆ ಯಾವಾಗ ಆಯ್ತು, ದಟ್ ಈಸ್ ನ್ಯೂ ಡೆಲ್ಲಿ. ಎಲ್ಲ ಐತಪ್ಪ ಅಂದ್ರೆ ನ್ಯೂ ಡೆಲ್ಲಿದಲ್ಲಿ ಆಗುತ್ತೆ. ಯಾವ ಡೇಟ್ ಅಲ್ಲಿ ಆಗುತ್ತೆ, 8th ಡಿಸೆಂಬರ್ ಇಂದ 13th ಡಿಸೆಂಬರ್ ವರೆಗೂ ಈ ಒಂದು ಸೆಷನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ನಿಮ್ ಫುಲ್ ಫಾರ್ಮ್ ಗೊತ್ತಿರಬೇಕು, ಯುನೆಸ್ಕೋದು ಯುನೈಟೆಡ್ ನೇಷನ್ ಎಜುಕೇಶನ್ ಸೈಂಟಿಫಿಕ್ ಕೋಆಪರೇಷನ್ ಆರ್ಗನೈಸೇಷನ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕರೆಂಟ್ ಅಫೇರ್ ಬಂದ್ಬಿಟ್ಟು ಇಂಡಿಯಾ ಹೋಸ್ಟ್ ಗ್ಲೋಬಲ್ ಟ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಫೋರಂ ಅಂತ ಬರುತ್ತೆ. ಏನಿದು ಹೋಸ್ಟ್ ಗ್ಲೋಬಲ್ ಟ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಫೋರಂ? ನಿಮ್ಗೆಲ್ಲ ಗೊತ್ತಿರಬೇಕು, ಈಗ G20 ಸಮಿಟ್ ಆಗಿರ್ಲಿ, ಬ್ರಿಕ್ಸ್ ಸಮಿಟ್ ಆಗಿರ್ಲಿ, ಅಥವಾ IBM ಸಮಿಟ್ಸ್ ಆಗಿರ್ಲಿ, ಕೆಲವೊಂದು ಸಮಿಟ್ಸ್ ಗಳು ಬರ್ತವೆ. ಇದೆಲ್ಲ ನಿಮ್ಗೆ ಗೊತ್ತಿರಬೇಕಾಗುತ್ತೆ, ಕೆಲವೊಂದು ಫುಲ್ ಫಾರ್ಮ್ಸ್ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಒಂದು ಸಮಿಟ್, ಒಂದು ಫೋರಂ ಆಗ್ತಿದೆ, ದಟ್ ಈಸ್ ಗ್ಲೋಬಲ್ ಟ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಫೋರಂ ಅನ್ನೋದು ಇಂಡಿಯಾದಲ್ಲಿ ಆಗ್ತಿದೆ. ಅದರ ಅರ್ಥ ಏನು, ನ್ಯೂ ಡೆಲ್ಲಿ ಹೋಸ್ಟೆಡ್. ಸೊ ಎಲ್ಲಾಗ್ತಿದೆ ಇದು? ಸೊ ಗ್ಲೋಬಲ್ ಟ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಫೋರಂ ಇಸ್ ಹ್ಯಾಪನ್ಡ್ ಇನ್ ಇಂಡಿಯಾ. ಇನ್ ವಿಚ್ ಸಿಟಿ? ದಟ್ ಈಸ್ ಇನ್ ನ್ಯೂ ಡೆಲ್ಲಿ. ಸೊ ನ್ಯೂ ಡೆಲ್ಲಿದಲ್ಲಿ 18th plenary session of the Global Forum of Transparency and Exchange of Information for Tax Proposals. So with 172 members, so how many members are there? Global Tax Transparency Forum ಎಷ್ಟು ಮೆಂಬರ್ಸ್ ಇರ್ತವೆ? 172 ಕಂಟ್ರೀಸ್ ಇದಾವೆ. ವೆರಿ ಇಂಪಾರ್ಟೆಂಟ್. ಅಗೇನ್, the Global Forum on Transparency and Exchange of Information for the Tax Purposes is the leading international body working on the implementation of global transparency and exchange of information standards around the world. So highlighting India's leadership ಇನ್ ಗ್ಲೋಬಲ್ ಫೈನಾನ್ಷಿಯಲ್ ಗವರ್ನೆನ್ಸ್ ಅಂತ ಹೇಳ್ತಾರೆ. ವೆರಿ ಸಿಂಪಲ್ ಅಪ್ಪಿ, ಇದ್ರ ಕೆಲಸ ಏನು, ಗ್ಲೋಬಲ್ ಟ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಫೋರಂ. ಇದ್ರ ಇಂಪಾರ್ಟೆನ್ಸ್ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್. ಇವಾಗ ಇಂಡಿಯಾ ಒಳಗಡೆ ಹೈಯೆಸ್ಟ್ ಬ್ಯಾಂಕ್ ಯಾವುದು? ಆಬ್ವಿಯಸ್ಲಿ ಆರ್ ಬಿ ಐ. ಈಗ ಅಮೆರಿಕ ಒಳಗಡೆ ಹೈಯೆಸ್ಟ್ ಬ್ಯಾಂಕ್ ಯಾವುದು? ಅಮೆರಿಕನ್ ಒಂದು ಬ್ಯಾಂಕ್ ಇರುತ್ತೆ. ಅಂದ್ರೆ ಸೊ ಪ್ರತಿಯೊಂದು ಹೈಯೆಸ್ಟ್ ಬ್ಯಾಂಕ್ ಒಂದೊಂದು ರೇಟ್ ಇರುತ್ತೆ. ಈಗ ಸಪೋಸ್ ರೆಪೋ ರೇಟ್, ಎಷ್ಟು ರೆಪೋ ರೇಟ್ ಎಷ್ಟಿದೆ, CRR ಅದ್ರ ರೇಟ್ ಎಷ್ಟಿದೆ, ಅಂದ್ರೆ ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ಆಫ್ ಟ್ಯಾಕ್ಸ್ ಆ ದೇಶದಲ್ಲಿ ಹಾಕ್ತಾ ಇದ್ದಾರೆ ಪ್ರತಿಯೊಂದು ಕಮೋಡಿಟಿ ಮೇಲೆ ಎಷ್ಟು ಪರ್ಸೆಂಟ್ ಆಫ್ ಟ್ಯಾಕ್ಸ್ ನ ಹಾಕ್ತಿದ್ದಾರೆ, ಇದನ್ನ ಅಕ್ರಾಸ್ ವರ್ಲ್ಡ್ ತೋರಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಈ ಟ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಫೋರಂ ಅಂತ ಒಂದು ಫೋರಂ ನ ಮಾಡ್ಕೊಂಡು ಕೆಲವೊಂದು ಸೆಷನ್ಸ್ ಗಳನ್ನ ನಡೆಸ್ತಾರೆ. ಅಲ್ಲಿ 172 ಕಂಟ್ರೀಸ್ ಡಿಗ್ನಿಟರೀಸ್ ಬಂದು ಭಾಗವಹಿಸಿ ಅವ್ರದ್ದು ಟ್ಯಾಕ್ಸ್ ಯಾವ್ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಅದರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಆ ಕಂಟ್ರಿಗೆ, ಅಥವಾ ಎಷ್ಟು ಲಾಸ್ ಆಗ್ತದೆ, ಇದನ್ನೆಲ್ಲ ಕೂಡ ಡಿಸ್ಕಷನ್ ಮಾಡ್ತಾರೆ. ದಟ್ ಈಸ್ ಅಬೌಟ್ ದ ಗ್ಲೋಬಲ್ ಟ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಫೋರಂ ಇಸ್ ಗೋಟ್ ಟು ಹ್ಯಾಪನ್ ಇನ್ ಇಂಡಿಯಾ. ದಟ್ ಈಸ್ ಇನ್ ನ್ಯೂ ಡೆಲ್ಲಿ ಆಗ್ತದೆ. ಎಷ್ಟನೇ ಸೆಷನ್ ಇದು? 18th ಸೆಷನ್ ಇಂಡಿಯಾದಲ್ಲಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬರುತ್ತೆ ನ್ಯೂ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇಸ್ ಆಡೆಡ್ ಇನ್ ಇಂಡಿಯಾ. ಸೊ ಜಸ್ಟ್ ನಾವು ಹ್ಯಾವ್ ಟೋಲ್ಡ್ ಯು ಯುನೆಸ್ಕೋ ಯುನೈಟೆಡ್ ನೇಷನ್ ಎಜುಕೇಶನ್ ಸೈಂಟಿಫಿಕ್ ಕೋಆಪರೇಷನ್ ಆರ್ಗನೈಸೇಷನ್ ಜಸ್ಟ್ ನಾವು ಹೇಳಿದೆ. ಸೊ ಇದೇನ್ ಮಾಡ್ತು, ನಾ ಹೇಳಿದ್ದೆ ಆಲ್ರೆಡಿ, ಇಂಡಿಯಾದಲ್ಲಿ ಅಥವಾ ಬೇರೆ ಎಲ್ಲಾ ಕಂಟ್ರಿದಲ್ಲಿ ಒಂದೊಂದು ಸೈಟ್ ಗಳನ್ನ ರೆಕಗ್ನೈಸ್ ಮಾಡುತ್ತೆ. ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ರೆಕಗ್ನೈಸ್ ಮಾಡುತ್ತೆ. ಅದೇ ರೀತಿ ಇಂಡಿಯಾದಲ್ಲಿ ಹೊಸದಾಗಿ ಇನ್ನೊಂದು ಸೈಟ್ ನ ಆಡ್ ಮಾಡ್ತು ಯುನೆಸ್ಕೋದವರು. ಯಾವ್ದದು? ದಟ್ ಈಸ್ ಇನ್ 2025 ಅಟ್ ದ 47th ಸೆಷನ್ ಆಫ್ ದಿ ವರ್ಲ್ಡ್ ಹೆರಿಟೇಜ್ ಕಮಿಟಿ ಇನ್ ಪ್ಯಾರಿಸ್ ಒಳಗಡೆ. ಪ್ಯಾರಿಸ್ ಇಸ್ ದ ಹೆಡ್ ಕ್ವಾರ್ಟರ್ಸ್, ನೆನ್ಪಿಟ್ಕೊಳ್ರಿ. ಸೊ ಪ್ಯಾರಿಸ್ is the headquarters of UNESCO. Example ಕೇಳಬಹುದು, which of the following city is the headquarters of UNESCO ಅಂತ ಕೇಳಬಹುದು. Paris is the headquarters of UNESCO, right? So the Maratha military landscape of India was inscribed on the UNESCO World Heritage Site list. So 12 fort builds. Can you see here? So this is the ಇದೊಂದು ಕೋಟೆ. Can you see here? Right, ಇದೊಂದು ಕೋಟೆ. ಇದು ಯಾವ್ದು ಹೆಸರು ಏನಪ್ಪಾ ಅಂದ್ರೆ ಮರಾಠಾ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ. ಸೊ ಮರಾಠ ಏನ್ ಮಾಡಿದ್ರು, ಸೊ ಅವ್ರ ಮಿಲಿಟರಿ ಬೇಸ್ ನ ಕಟ್ಟೋಕೆ ಈ ರೀತಿ ಒಂದು ಕೋಟೆಗಳನ್ನ ಕಟ್ಟಿದ್ರು, ಬಿಲ್ಡ್ ಮಾಡಿದ್ರು ಈ ರೀತಿ. ಸೊ ಈ ಒಂದು ಸೈಟ್ ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ರೆಕಗ್ನೈಸ್ ಮಾಡ್ತು. ಎಲ್ಲಿ? ಪ್ಯಾರಿಸ್ ಒಳಗಡೆ ಒಂದು ಸಮಿಟ್ ಆಯ್ತು, ಅಲ್ಲಿ ರೆಕಗ್ನೈಸ್ ಮಾಡ್ತು. ಸೊ ಕರೆಂಟ್ಲಿ ಹಂಗಾರೆ ಇಂಡಿಯಾದಲ್ಲಿ ಎಷ್ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದಾವೆ ನೆನ್ಪಿಟ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಕರೆಂಟ್ಲಿ ಇಂಡಿಯಾದಲ್ಲಿ 44 ಹೆರಿಟೇಜ್ ಸೈಟ್ಸ್ ಗಳಿದಾವೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು 36 ಕಲ್ಚರಲ್ ಸೈಟ್ಸ್ ಅಂತ ಕರಿತೀವಿ. 36 ಕಲ್ಚರಲ್ ಸೈಟ್ಸ್ ಇದಾವೆ.
36 ಕಲ್ಚರಲ್ ಸೈಟ್ಸ್ ಇದಾವೆ. ಅಂಡ್ ನೆಕ್ಸ್ಟ್ 7 ನ್ಯಾಚುರಲ್ ಸೈಟ್ಸ್ ಇದಾವೆ. 7 ನ್ಯಾಚುರಲ್ ಸೈಟ್ಸ್ ಇದಾವೆ ಅಂಡ್ 1 ಮಿಕ್ಸ್ಡ್ ಸೈಟ್ಸ್ ಇದಾವೆ. ಮಿಕ್ಸ್ಡ್ ಸೈಟ್ಸ್ ಇದಾವೆ. ಸೊ ಇದೆಲ್ಲ ಗೊತ್ತಿರಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಜಿಕೆ ಒಳಗಡೆ ನಿಮಗೆ. ಸೊ ಟೋಟಲ್ ಆಗಿ ಇಂಡಿಯಾದಲ್ಲಿ ಎಷ್ಟು ಯುನೆಸ್ಕೋ ಸೈಟ್ಗಳಿದಾವೆ? ಟೋಟಲ್ ಆಗಿ ಇಂಡಿಯಾದಲ್ಲಿ ಇವಾಗ ಇನ್ನೊಂದು ಸೇರಿಸಿ 44 ಸೈಟ್ಗಳಿದಾವೆ. 44 ಸೈಟ್ಗಳಿದಾವೆ. ಸೊ 44 ಸೈಟ್ ಅಲ್ಲಿ 36 ಸೈಟ್ಗಳು ಕಲ್ಚರಲ್ ಸೈಟ್ಸ್ ಇದಾವೆ ಅಂಡ್ 7 ಸೈಟ್ಸ್ ಬಂದು ನ್ಯಾಚುರಲ್ ಸೈಟ್ಸ್, ಒಂದು ಸೈಟ್ ಬಂದ್ಬಿಟ್ಟು ಕಲ್ಚರಲ್ ಮತ್ತೆ ನ್ಯಾಚುರಲ್ ಸೈಟ್ ಎರಡು ಮಿಕ್ಸ್ ಆಗಿರುವಂತ ಒಂದು ಸೈಟ್ ಇದೆ. ಟೋಟಲ್ 44 ಸೈಟ್ಗಳಿದಾವೆ. ಸೊ ಹಾಗಾದ್ರೆ ಇವಾಗ ಏನ್ ಆಡ್ ಮಾಡಿದ್ರಲ್ಲ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಆಫ್ ಇಂಡಿಯಾ, ಇದರಲ್ಲಿ ಎಷ್ಟು ಕೋಟೆಗಳಿದಾವೆ ಅಂತ ಕೇಳಿದ್ರೆ ದಟ್ ಇಸ್ 12 ಫೋರ್ಟ್ಸ್. ಕ್ಯಾನ್ ಯು ಸಿ ಹಿಯರ್? ಇದು 12 ಫೋರ್ಟ್ಸ್ ಬಿಲ್ಟ್. 12 ಕೋಟೆಗಳಿದಾವೆ ಇದರಲ್ಲಿ. ಸೊ ಯು ಕ್ಯಾನ್ ಸಿ ಹಿಯರ್ ಆಲ್ಸೋ ಕರೆಂಟ್ಲಿ ಇಂಡಿಯಾ ಹ್ಯಾಸ್ 44 such sites, 36 ಕಲ್ಚರಲ್, 7 ನ್ಯಾಚುರಲ್, ಒಂದು ಮಿಕ್ಸ್ಡ್ ಸೈಟ್ಗಳಿದಾವೆ. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ 334 ನ್ಯೂ ಆಯುಷ್ಮಾನ್ ಹೆಲ್ತ್ ಸೆಂಟರ್ಸ್ ಅಪ್ರೂವ್ಡ್ ಅಕ್ರಾಸ್ ಕರ್ನಾಟಕ. ಸೊ 334 ಆಯುಷ್ಮಾನ್ ಹೆಲ್ತ್ ಸೆಂಟರ್. ನಿಮ್ಗೆಲ್ಲ ಗೊತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದಾರಲ್ಲ. ಸೊ ಯಾರು APL BPL ಕಾರ್ಡ್ಸ್ ಇರ್ತಾರೆ, ರೈಟ್, ಬಿಲೋ ಪಾವರ್ಟಿ ಲೆವೆಲ್ ಇರ್ತಾರೆ, ಅವ್ರಿಗೆ ಆಯುಷ್ಮಾನ್ ಕಾರ್ಡ್ ತಗೊಂಡು ಅವ್ರಿಗೆ ಏನಾದ್ರು ಆಪರೇಷನ್ ಆಗ್ಬೇಕು ಅಂದ್ರೆ ಗವರ್ಮೆಂಟ್ ಅವರು ಅದನ್ನ ದುಡ್ಡನ್ನ ಕೊಡ್ತಾರೆ. ಈಗ ಹಾಸ್ಪಿಟಲ್ಸ್ಗೆ ಆಯುಷ್ಮಾನ್ ಕಾರ್ಡ್ ಯಾರು ಯೂಸ್ ಮಾಡ್ತಾರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅದೇ ರೀತಿ 334 ಆಯುಷ್ಮಾನ್ ಹೆಲ್ತ್ ಸೆಂಟರ್ ಗಳನ್ನ ಕರ್ನಾಟಕದಲ್ಲಿ ಲಾಂಚ್ ಮಾಡಬೇಕು ಅಂತ ಬಿಲ್ ನ ಪಾಸ್ ಮಾಡಿದ್ದಾರೆ. ಸೊ ಹಿ ಅಲ್ಲ, ಸ್ಟೇಟ್ ಇದು. State cabinet has approved the construction of 334 new Ayushman health centers across Karnataka. Medical laboratories will be established in 660. Exam ಕೇಳಬಹುದು ನಿಮಗೆ. ಎಷ್ಟು ನ್ಯೂ ಆಯುಷ್ಮಾನ್ ಹೆಲ್ತ್ ಕೇರ್ ಸೆಂಟರ್ ಗಳನ್ನ ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ? 334 ಅಕ್ರಾಸ್ ಎಷ್ಟು ಡಿಸ್ಟ್ರಿಕ್ಟ್ ಒಳಗಡೆ? 6 ಡಿಸ್ಟ್ರಿಕ್ಟ್ ಒಳಗಡೆ. ವೆರಿ ವೆರಿ ಇಂಪಾರ್ಟೆಂಟ್ ಅಪಿ ನಿಮ್ಗೆ ಇದು. ವೆರಿ ವೆರಿ ಇಂಪಾರ್ಟೆಂಟ್, ರೈಟ್, ಫೈನ್. ಸೊ ನೆಕ್ಸ್ಟ್ ಬರುತ್ತೆ, ಸೊ ಇಸ್ ದ ಲಾಸ್ಟ್ ಕರೆಂಟ್ ಅಫೇರ್ಸ್. ಸೊ ಇದಾದ್ಮೇಲೆ ವಿ ಹ್ಯಾವ್ ಟು ಸಿ ದ MCQs. When is the World Soil Day is observed? World Soil Day ಯಾವಾಗ ಅಬ್ಸರ್ವ್ ಮಾಡ್ತಾರೆ? Obviously 5th December that we are going to observe World Soil Day. World Soil Day 5th December ಅಬ್ಸರ್ವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಕ್ವಶನ್ ಆಬ್ವಿಯಸ್ಲಿ 5th December. ನೆಕ್ಸ್ಟ್ ಬರುತ್ತೆ, ದಟ್ ಈಸ್ ವಾಟ್ ವಾಸ್ ದ ಥೀಮ್ ಆಫ್ ವರ್ಲ್ಡ್ ಸಾಯಿಲ್ ಡೇ 2025. ಜಸ್ಟ್ ನಾವು ಹೇಳಿದೆ ನಾನು ಕ್ವಶನ್ ಬರುತ್ತೆ ಅಂತ. ಸೊ ಥೀಮ್ ಏನಾಗಿರುತ್ತಪ್ಪಿ? ಸಾಯಿಲ್ ವಾಟರ್ ಸೋರ್ಸ್ ಆಫ್ ಲೈಫ್ ಇಸ್ ದ ಥೀಮ್ ಆಫ್ 2025 ವರ್ಲ್ಡ್ ಸಾಯಿಲ್ ಡೇ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬರುತ್ತೆ, India hosted which UNESCO meeting in December 2025? December 2025, focusing on intangible heritage. So World Heritage Committee, Intergovernmental Committee, Safeguarding of Intangible Cultural Sites, UNESCO Executive Board of Meeting, Global Education Conference. Obviously, yeah, option B is the correct answer. That is Intergovernmental Committee for the Safeguarding of Intangible Cultural Heritage. It is a keyword, intangible cultural heritage. ಇದು ಗೊತ್ತಿರಬೇಕು ನಿಮಗೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟಾ? ಹೌದಾ ಇಲ್ವಾ? ಹೌದಪ್ಪ, ಹೌದು, ಎಸ್ ಕರೆಕ್ಟ್. ನೆಕ್ಸ್ಟ್ ಬರುತ್ತೆ, ಸಾರಿ, ಐ ಟ್ರೈ ಟು ಇಮಿಟೇಟ್ ಸಮ್ವನ್. ರೈಟ್, ಫೈನ್. ಫೋರ್ತ್ ಒನ್. ಸೊ ವೇರ್ ವಾಸ್ ದ ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಇವೆಂಟ್ ಹೆಲ್ಡ್ ಇನ್ ಇಂಡಿಯಾ? ಎಲ್ಲಿ ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ ನ ಕಂಡಕ್ಟ್ ಮಾಡಿದ್ರು? ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರಬೇಕು. ಎಲ್ಲಪ್ಪ, ನ್ಯೂ ಫೋರ್ಟ್, ಡೆಲ್ಲಿ ಒಳಗಡೆ ಕಂಡಕ್ಟ್ ಮಾಡಿ ಅಲ್ವಾ? ಆಪ್ಷನ್ ಸಿ ನಾ ಕರೆಕ್ಟಾ? ಕರೆಕ್ಟಾ ಅಲ್ವಾ? ಕರೆಕ್ಟ್. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, that is which city hosted the global tax transparency forum in India? ಯಾವ ಸಿಟಿ ಒಳಗಡೆ? ವೆರಿ ಸಿಂಪಲ್. ಸೊ ಮೆಜಾರಿಟಿ ಇಂಡಿಯಾದಲ್ಲಿ ಯಾವ ರೀತಿಯ ಫೋರಮ್ಸ್ ಗಳಾದ್ವು, ಸಮಿಟ್ ಗಳಾದ್ವು, ಸೆಷನ್ಸ್ ಗಳಾದ್ವು, ಒಂದು ಅರ್ಥ ಮಾಡ್ಕೊಡ್ರಿ. ದ ಆನ್ಸರ್ ಇಸ್ ನ್ಯೂ ಡೆಲ್ಲಿ ಇಟ್ ಸೆಲ್ಫ್. ಆಬ್ವಿಯಸ್ಲಿ ಆಪ್ಷನ್ ಸಿ, ನ್ಯೂ ಡೆಲ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ, ನ್ಯೂ ಡೆಲ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟಾ ತಪ್ಪ? ಕರೆಕ್ಟಾ ತಪ್ಪ? ಕರೆಕ್ಟಾ ತಪ್ಪ? ಎಸ್, ಕರೆಕ್ಟ್, ಕರೆಕ್ಟ್, ಆಪ್ಷನ್ ಸಿ, ರೈಟ್. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು, ರೈಟ್. ಸೊ ಯಾರು ಕರೆಂಟ್ ಅಫೇರ್ಸ್ ವಿಡಿಯೋ ರೆಗ್ಯುಲರ್ ನೋಡ್ತಾ ಇದ್ದಾರೆ, ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು PGCET ಎಕ್ಸಾಮಿನೇಷನ್. ಐ ಆಮ್ ವೆರಿ ಶೂರ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಅಟ್ಲೀಸ್ಟ್ 2ರಿಂದ 3 ಕ್ವಶನ್ಸ್ ಬಂದೇ ಬರುತ್ತೆ. ಹಾಗಾಗಿ ಸ್ಪೆಂಡ್ ಯುವರ್ 10 to 15 minutes of your daily time. So watch the current affairs daily. So solve the MCQs, definitely it will help you. ಜೊತೆಗೆ ಯಾರ್ಯಾರು PGCET 2026 ಪ್ರಿಪೇರ್ ಮಾಡಬೇಕು ಅಂತಿದ್ರ, one thing you have to do, you have to download Dhruvika Academy application from the Play Store. ಜೊತೆಗೆ ಜಾಯಿನ್ ಅಗ್ರಿ ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್ಗೆ ಅಥವಾ 3.0 ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಅಗ್ರಿ. 2.0 ಬ್ಯಾಚ್ ಕೋರ್ಸ್ಗೆ, ಈ ಬ್ಯಾಚ್ ಕೋರ್ಸ್ ಅಲ್ಲಿ ಏನೇನು ಸಿಗುತ್ತೆ ಅಂತ ಫಸ್ಟ್ ಗೆ ಹೇಳಿಬಿಟ್ಟಿದ್ದೀನಿ ನಾನು. ಅದೆಲ್ಲ ಕೂಡ ದಟ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ PGCET ಇನ್ ಕರ್ನಾಟಕ, ದಟ್ ಈಸ್ Dhruvika Academy. Because Dhruvika Academy ಸ್ಟಾರ್ಟ್ ಮಾಡಿದಾಗ we were no one, ಯಾರು ಅವರು. ಬಟ್ ಟುಡೇ, ಲಾಸ್ಟ್ ಇಯರ್ ಆಗಲಿ ಅಥವಾ ಅದಕ್ಕಿಂತ ಲಾಸ್ಟ್ ಇಯರ್ ಆಗಲಿ, ವಿ ಹ್ಯಾವ್ ಕ್ರಿಯೇಟೆಡ್ ಅ ಚಾಂಪಿಯನ್ಸ್. ನಮ್ಮೆಲ್ಲ ಟಾಪರ್ಸ್ ಗಳನ್ನ ನೀವು ಯೂಟ್ಯೂಬ್ ಚಾನಲ್ ನೋಡಬಹುದು. ಅವ್ರ ವಿಡಿಯೋಸ್ ಗಳ ಹಾಕಿದ್ವಿ ನಾವು, ಕಮ್ಯುನಿಟಿ ಪೋಸ್ಟ್ ಕೂಡ ಅವ್ರ ಫೋಟೋಸ್ ವಿತ್ ಫೋಟೋಸ್, ಇಂಟರ್ವ್ಯೂಸ್, ಅಥವಾ ನಮ್ದು ಸಕ್ಸಸ್ ಮೀಟ್ ಮಾಡಿದ್ವಿ, ಅಲ್ಲೂ ಕೂಡ ನೋಡಬಹುದು ನೀವು. ಎವ್ರಿಥಿಂಗ್ ಪಾಸಿಬಲ್ ದಟ್ ವಿ ಆರ್ ಗೋಯಿಂಗ್ ಟು ಡು. ಸೊ ಡೆಫಿನೆಟ್ಲಿ, ಸೊ ನಿಮಗೆ ಟಾಪ್ ರ್ಯಾಂಕಿಂಗ್ ಬೇಕು, ಟಾಪ್ ಕಾಲೇಜ್ ಬೇಕು ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ Dhruvika Academy. And very soon I'm going to upload one more video, that is why PGCET is most important exam, so that you can get a career, top career ಬೇಕು ಅಂದ್ರೆ ಯಾಕೆ PGCET exam
ತುಂಬಾ ಒಳ್ಳೆ ಆಪರ್ಚುನಿಟಿ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಸೊ ಪ್ಲೀಸ್ ವಾಚ್ ಮಾಡಿ ಅದನ್ನು ಕೂಡ. ಸೊ ನೆಕ್ಸ್ಟ್ ನಾಳೆ ಮತ್ತೆ 6th ಡಿಸೆಂಬರ್ 2025 ಕರೆಂಟ್ ಅಫೇರ್ಸ್ ವಿಡಿಯೋ ಜೊತೆ ಮತ್ತೆ ನಾನು ಮೀಟ್ ಆಗ್ತೀನಿ ನಿಮ್ಮನ್ನ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಎವ್ರಿವನ್ ಅಂಡ್ ಬೈ ಬೈ.